ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ 2026 ಮಾರ್ಚ್ 19ರಂದು ಶಕ್ತಿಶಾಲಿ ಯುಗಾದಿ ಅಮಾವಾಸ್ಯೆ ಬಂದಿದೆ. ಇದರಿಂದಾಗಿ ಈ ದಿನ ಮಹತ್ವ ಸಾಕಷ್ಟು ಹೆಚ್ಚಾಗುವುದು. ಈ ದಿನ ಸ್ನಾನ, ದಾನ, ತರ್ಪಣ ನೀಡುವುದು ಜೊತೆಗೆ ಹನುಮಂತ ಹಾಗೂ ಮಂಗಳ ದೇವನನ್ನ ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುವುದೆಂದು ಹೇಳಲಾಗುತ್ತದೆ. ಜೊತೆಗೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಸಾಕಷ್ಟು ಹೆಚ್ಚಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮಂತನ ಪೂಜೆಯನ್ನು ಮಾಡುವ ಜನರಿಗೆ ಶನಿದೇವರು ಎಂದಿಗೂ ಕಷ್ಟಗಳನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ದಿನದ ವಿಶೇಷತೆಯನ್ನು ಇನ್ನಷ್ಟು ಹೆಚ್ಚಾಗಿವೆ. ಈ ದಿನ ಸಾಕಷ್ಟು ಲಾಭದಾಯಕವಾಗಿರುವುದರಿಂದ ಹೆಚ್ಚಿನ ಸುಖ ಸಮೃದ್ಧಿಯನ್ನು ನೀಡಲಿದೆ. ಇಂತಹ ಅದ್ಭುತವಾದ ದಿನದಂದು ಯಾರು ಮನೆಯಲ್ಲಿ ಈ 3 ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕುತ್ತಾರೋ ಅವರ ಮನೆ ತುಂಬಾ ಪ್ರಶಾಂತವಾಗಿ ಬದಲಾಗುತ್ತದೆ. ಹಾಗೆ ಅವರ ಮನೆಯಲ್ಲಿರುವ ದರಿದ್ರ ಬಾಧೆಗಳೆಲ್ಲವೂ ಹೋಗುತ್ತದೆ. ಈ ವಿಡಿಯೋದಲ್ಲಿ ಈ 3 ಪದಾರ್ಥಗಳು ಯಾವುದು, ಧೂಪ ಯಾವ ರೀತಿ ಹಾಕಬೇಕು ಎಂದು ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ದಿನ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಅವತ್ತು ಯಾರು ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಾರೋ ಅವರಿಗೆ ಖಂಡಿತ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಆದರೆ ಈ ದಿನ ಯಾವುದಾದರೂ ಹೊಸ ಕೆಲಸ ಶುರು ಮಾಡಿದರೆ ತುಂಬಾ ಒಳ್ಳೆಯದು. ಅಮಾವಾಸ್ಯೆ ಮತ್ತು ಪೌರ್ಣಮಿ ಶೂನ್ಯ ತಿಥಿಗಳು. ಇಂತಹ ಶೂನ್ಯ ತಿಥಿಗಳಲ್ಲಿ ವಿಶೇಷವಾದ ದೈವಿಕ ಶಕ್ತಿಗಳು ಇರುತ್ತವೆ. ಹಾಗೆ ಆ ತಿಥಿಗಳು ಪರಮ ಪವಿತ್ರವಾದವು ಎಂದು ನಮ್ಮ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಗಂಡನ ಆಯಸ್ಸು, ಆರೋಗ್ಯ ಬದಲಾಗುತ್ತದೆ. ದೇವರ ಆರಾಧನೆಗೆ ಒಳ್ಳೆಯ ದಿನ. ಈ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಮಹಾವಿಷ್ಣು, ಪರಮೇಶ್ವರ, ಶನಿದೇವರು ಹಾಗೂ ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜಿಸಲಾಗುತ್ತದೆ. ಭಕ್ತಿಯಿಂದ ಪರಮೇಶ್ವರನನ್ನು ಪೂಜಿಸಿದರೆ ಅದೃಷ್ಟ, ಸಂಪತ್ತು ಜೊತೆಗೆ ಅಷ್ಟೈಶ್ವರ್ಯವನ್ನು ಪರಮೇಶ್ವರ ಕೊಡುತ್ತಾರೆ. ನೀವು ಅಂದುಕೊಂಡ ಕಾರ್ಯಗಳು ನೆರವೇರಬೇಕು ಅಂದರೆ ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸೋದ್ರಿಂದ ಸಂಪತ್ತಿನ ಜೊತೆಗೆ ನೀವು ಅಂದುಕೊಂಡ ಕೆಲಸಗಳು ಬೇಗನೆ ಪೂರ್ತಿಯಾಗುತ್ತದೆ. ಅದಕ್ಕಾಗಿ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ತುಪ್ಪದ ದೀಪ ಹಚ್ಚಿ 18 ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ. ಈ ದಿನ ಮಹಾವಿಷ್ಣುವನ್ನು ಪೂಜಿಸೋದ್ರಿಂದ ಆರ್ಥಿಕ ಸಮಸ್ಯೆಗಳು ಹೋಗಿ ಆಯಸ್ಸು, ಆರೋಗ್ಯ ಹೆಚ್ಚಾಗುತ್ತದೆ. ಈ ದಿನ ಮನೆಯಲ್ಲಿ ಮೃತಪಟ್ಟ ಪೂರ್ವಿಕರನ್ನು ಪೂಜಿಸೋದ್ರಿಂದ ಅವರು ಸಂತೃಪ್ತಿ ಹೊಂದುತ್ತಾರೆ. ಈ ದಿನ ಪಿತೃದೇವತೆಗಳು ಮನೆಗೆ ಬರುತ್ತಾರೆಂದು ಹಿಂದೂಗಳು ನಂಬುತ್ತಾರೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದವರು ಈ ದಿನ ನಿಮ್ಮ ಪೂರ್ವಿಕರ ಫೋಟೋಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಅವರನ್ನು ಪೂಜೆ ಮಾಡಿಕೊಂಡು ಮನಸ್ಸಿನಲ್ಲಿ ನಿಮ್ಮ ಕೋರಿಕೆ ಹೇಳಿಕೊಂಡ್ರೆ ಓಂ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಮಲಗುವ ಮುಂಚೆ 5 ಸಲ ಭಕ್ತಿಯಿಂದ ಜಪಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ದಿನ ಶನಿದೇವರನ್ನು ಪೂಜಿಸೋದ್ರಿಂದ ಶನಿದೋಷ ಹೋಗಿ ಮನೆಯಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ. ಇನ್ನು ಈ ದಿನ ಈ 3 ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ನಮಗೆ ಅದ್ಭುತವಾದ ಫಲ ಬರುವುದು ಸ್ವಂತ ನಾವೇ ಗಮನಿಸಬಹುದಾಗಿದೆ. ಹಾಗೆ ನಮಗಿರುವಂತಹ ದರಿದ್ರ, ಕಷ್ಟಗಳು ಎಲ್ಲವೂ ಹೋಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು. ಹಾಗಾಗಿ ಈ ಶಕ್ತಿಯುತವಾದ ದಿನದಂದು ಈ ಅದ್ಭುತವಾದ ಧೂಪವನ್ನು ನಿಮ್ಮ ಮನೆಯಲ್ಲಿ ತಪ್ಪದೆ ಹಾಕಿ. ಈ ಧೂಪ ಹಾಕಿದ ಮೇಲೆ ನಿಮಗೆ ಬರುವಂತಹ ಫಲವನ್ನು ನೀವೇ ನೋಡಿ ಆಶ್ಚರ್ಯಪಡುತ್ತೀರಿ. ಹಾಗೆ ನಿಮ್ಮ ಮನೆಯಲ್ಲಿ ಇನ್ಮುಂದೆ ಹಣದ ಸಮಸ್ಯೆ ಕೂಡ ಇರುವುದಿಲ್ಲ. ದೃಷ್ಟಿದೋಷಗಳು, ದೊಡ್ಡ ದೊಡ್ಡ ಸಮಸ್ಯೆಗಳು ಹಾಗೂ ನಮ್ಮನ್ನು ದ್ವೇಷಿಸುವವರು ನಮ್ಮ ಮೇಲೆ ಮಾಡುವಂಥ ಕೆಟ್ಟ ಪ್ರಯೋಗಗಳನ್ನು ಕೂಡ ನಾವು ಈ ದಿನ ನಿವಾರಿಸಿಕೊಳ್ಳಬಹುದು. ತುಂಬ ಜನರಿಗೆ ಮನೆಯಲ್ಲಿ ಗಲಾಟೆಗಳು, ಸಮಸ್ಯೆಗಳು, ಹಣದ ಕೊರತೆ, ಆರೋಗ್ಯ, ನೆಮ್ಮದಿ ಇಲ್ಲದಿರುವುದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ, ಕೆಲಸದಲ್ಲಿ ಸಮಸ್ಯೆ, ವ್ಯಾಪಾರದಲ್ಲಿ ಸಮಸ್ಯೆ, ಹೀಗೆ ಯಾವುದೋ ಒಂದು ಸಮಸ್ಯೆ ಇರುತ್ತದೆ. ನಿಮ್ಮ ಮನೆಯಲ್ಲೂ ಕೂಡ ಇದರಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಈ ದಿನ ನಾನು ಹೇಳೋ ರೀತಿಯಲ್ಲಿ ತಪ್ಪದೆ ಧೂಪ ಹಾಕಿ. ನಿಮಗೆ ಅಂಗಡಿ ಇದ್ದರೆ ಅಲ್ಲೂ ಕೂಡ ಈ ಧೂಪವನ್ನು ಹಾಕಿ. ಎಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳು ಹೊರಟು ಹೋಗುತ್ತದೆ ಅನ್ನೋದನ್ನು ನೀವೇ ನೋಡ್ತೀರಿ. ಈ ಸಲ ಹುಣ್ಣಿಮೆ ತಿಥಿ, ವಾರ, ನಕ್ಷತ್ರ ಎಲ್ಲವೂ ಕೂಡ ಅದ್ಭುತವಾಗಿ ಬಂದಿದೆ. ಹಾಗಾಗಿ ಈ ದಿನ ಮಾಡುವಂಥ ಯಾವ ಪರಿಹಾರ ಕೂಡ ಒಳ್ಳೆಯ ಫಲವನ್ನು ಕೊಡುತ್ತದೆ. ಈ ದಿನ ಈ 3 ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ತುಂಬ ಒಳ್ಳೆಯದು ನಡೆಯುತ್ತದೆ. ಯಾಕೆಂದರೆ ಪ್ರತಿಯೊಬ್ಬರ ಮನೆಯೊಳಗೂ ಬಾತ್ರೂಮ್ಗಳಿರುತ್ತವೆ. ನಾವು ಹೊರಗಡೆ ಎಲ್ಲ ಕಡೆ ಓಡಾಡಿ ಮನೆಗೆ ಬಂದು ಬಾತ್ರೂಮ್ ಒಳಗೆ ಕಾಲು ತೊಳೆದುಕೊಳ್ತೀವಿ.
ನಾವು ಹೊರಗಡೆಯಿಂದ ಮನೆಗೆ ಬರುವಾಗ ನಮ್ಮ ಜೊತೆ ಹೊರಗಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಮನೆಯೊಳಗೆ ಬರುತ್ತದೆ. ನಮ್ಮ ಕಣ್ಣಿಗೆ ಅದು ಕಾಣಿಸದಿರುವುದರಿಂದ ನಾವು ಅದನ್ನು ಗಮನಿಸುವುದಿಲ್ಲ. ಹಾಗೆ ನಮ್ಮ ಮನೆಯೊಳಗೆ ಬರುವವರು ಕೆಟ್ಟವರು ಒಳ್ಳೆಯವರು ಇಬ್ಬರು ಇರುತ್ತಾರೆ. ಅವರ ಜೊತೆ ಬರುವಂಥ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ. ಆ ಕಾರಣಗಳಿಂದಲೂ ಕೂಡ ನಮ್ಮ ಮನೆಯಲ್ಲಿ ವಿಪರೀತವಾಗಿ ಸಮಸ್ಯೆಗಳು ಶುರುವಾಗುತ್ತದೆ. ಕೆಲವರು ಮನೆಗೆ ಬಂದು ಹೋದ್ಮೇಲೆ ಮನೆಯಲ್ಲಿ ವಿಪರೀತವಾಗಿ ಕಷ್ಟಗಳು ಶುರುವಾಗುವುದನ್ನು ನಾವು ಒಂದಲ್ಲ ಒಂದು ಸಲ ಗಮನಿಸಿರುತ್ತೀವಿ. ಆ ರೀತಿ ಆಗೋಕೆ ಕಾರಣ ಏನೆಂದರೆ, ಅವರ ಮೈಯೊಳಗೆ ಯಾವುದಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅವರು ನಮ್ಮ ಮನೆಯೊಳಗೆ ಬಂದಾಗ ಆ ನೆಗೆಟಿವ್ ಎನರ್ಜಿ ಅವರ ಮೈಯಿಂದ ಹೊರಬಂದು ನಮ್ಮ ಮನೆಯೊಳಗೆ ಉಳಿದು ಹೋಗುತ್ತದೆ. ಹಿಂದಿನ ಕಾಲದಲ್ಲಾದರೆ ಹೊರಗಿಂದ ಮನೆಗೆ ಬರಬೇಕು ಅಂದರೆ ಕಾಲು ತೊಳೆದುಕೊಂಡು ಮನೆಯೊಳಗೆ ಕಾಲಿಡುತ್ತಿದ್ದರು. ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಇದೇ ಆಚಾರ ಪಾಲಿಸುತ್ತಾರೆ. ದೇವಸ್ಥಾನಗಳಲ್ಲೂ ಕೂಡ ಇದೇ ಕಾರಣದಿಂದಲೇ ಕಾಲು ತೊಳೆದುಕೊಂಡು ಒಳಗೆ ಬರುವ ಆಚಾರ ಇಡಲಾಗಿದೆ. ಆದರೆ ಈಗ ಈ ರೀತಿ ಮಾಡಬೇಕು ಅಂದರೆ ನಮಗೆ ಸ್ವಂತ ಮನೆ ಇರಬೇಕು. ಮನೆ ಹೊರಗಡೆ ಕಾಲು ತೊಳೆದುಕೊಳ್ಳಲು ಜಾಗ ಇರಬೇಕು ಅಥವಾ ಬಾತ್ರೂಮ್ ಇರಬೇಕು. ಇತ್ತೀಚೆಗೆ ಯಾರ ಮನೆ ಹೊರಗೆ ತಾನೆ ಅಂತ ವ್ಯವಸ್ಥೆ ಮಾಡಿರುತ್ತಾರೆ. ಎಲ್ಲರ ಮನೆಯಲ್ಲೂ ಬಾತ್ರೂಮ್ಗಳು ಹಾಲಲ್ಲಿ ಅಥವಾ ಬೆಡ್ರೂಮ್ ಒಳಗೆ ಕಟ್ಟಿರುತ್ತಾರೆ. ಕೆಲವರ ಮನೆಗಳಲ್ಲಿ ಕಿಚನ್ ಒಳಗಿರುತ್ತದೆ. ಹಾಗಾಗಿ ಇರೋ ದರಿದ್ರ ಎಲ್ಲ ನಮ್ಮ ಮನೆಯಲ್ಲಿ ನಾವು ಬಂದೋಬಸ್ತಾಗಿ ಕಾಪಾಡಿಕೊಳ್ತಾ ಇರ್ತೀವಿ. ಹಾಗಾಗಿ ಆಗಾಗ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದು, ಪ್ರತಿದಿನ ಅಗರಬತ್ತಿ ಹಾಗೂ ಧೂಪ ಹಚ್ಚೋದು, ಗಂಟೆ ಹೊಡೆಯೋದು, ಶಂಕು ಊದೋದು ಇದೆಲ್ಲ ಕೂಡ ಮಾಡ್ತಾ ಇರಬೇಕು. ಬಾತ್ರೂಮಿಂದ ಹೊರಗೆ ಬರುವಾಗ ಕಾಲು ತೊಳೆದುಕೊಂಡು ಬರಬೇಕು. ಇದನ್ನು ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಬೇಕು. ಪ್ರತಿದಿನ ಮನೆಗೆ ಹೊರಗಿಂದ ಒಳಗೆ ಬರುವಾಗ ಕಾಲು ತೊಳೆಯಲು ಸಾಧ್ಯವಾಗಲಿಲ್ಲ ಅಂದರೂ ಕೂಡ ಯಾವುದಾದರೂ ಸಾವಿಗೆ ಹೋದಾಗ ಅಥವಾ ಸ್ಮಶಾನಕ್ಕೆ ಹೋದ ಸಂದರ್ಭದಲ್ಲಿ ಯಾವುದಾದರೂ ಪಾತ್ರೆ ಒಳಗೆ ಕಾಲಿಟ್ಟು ಮನೆ ಹೊರಗಡೆಯೇ ಕಾಲು ತೊಳೆದುಕೊಂಡು ಮನೆಯೊಳಗೆ ಹೋಗೋಕೆ ಪ್ರಯತ್ನ ಮಾಡಿ. ಅಥವಾ ನೀವು ಮನೆಯೊಳಗೆ ಬಂದರೂ ಕೂಡ ಸ್ನಾನ ಮಾಡಿದ ಮೇಲೆ ಮನೆಯೆಲ್ಲ ಗಂಗಾಜಲ ಚೆಲ್ಲಿ ಮನೆಯಲ್ಲಿ ಗುಡಿಸಿ ಒರೆಸಿಕೊಳ್ಳಿ. ಅಥವಾ ಒಂದು ವಾಟರ್ ಬಾಟಲ್ ತಗೊಂಡು ಮನೆ ಹತ್ತಿರದಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಅಲ್ಲೇ ಕಾಲು ತೊಳೆದುಕೊಂಡು ಮತ್ತೆ ಮನೆಗೆ ಹೋಗಿ. ಇನ್ನು ಧೂಪ ಹಾಕೋಕೆ ಬೇಕಾದಂಥ ಪದಾರ್ಥಗಳು ಸಾಂಬ್ರಾಣಿ, ಕರ್ಪೂರ ಹಾಗೂ ಕೆಲವು ಒಣಗಿದಂಥ ಬೇವಿನ ಎಲೆಗಳು. ಈ 3 ಪದಾರ್ಥಗಳು ತುಂಬ ಮುಖ್ಯ. ಇದರ ಜೊತೆಗೆ ನಿಮ್ಮ ಹತ್ತಿರ ಇದ್ದರೆ ಕೆಲವು ದರ್ಬೆ ಹಾಗೂ ಒಣಗಿದ ತುಳಸಿ ಎಲೆಗಳು ಮತ್ತು ಒಣಗಿದ ವೀಳ್ಯದೆಲೆಗಳನ್ನು ಎಲೆಗಳು ಮತ್ತು ಒಣಗಿದ ವೀಳ್ಯದೆಲೆಗಳನ್ನು ಕೂಡ ಸೇರಿಸಬಹುದು. ಇಲ್ಲದಿದ್ದರೆ ಬರೀ ಬೇವಿನ ಎಲೆ, ಕರ್ಪೂರ ಮತ್ತು ಸಾಂಬ್ರಾಣಿ ಬಳಸಿ ಧೂಪ ಹಾಕಿದರೂ ಸರಿ ಹೋಗುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಮೈಯಲ್ಲೇನಾದರೂ ಇದ್ದರೆ ಒಂದು ಕ್ಷಣ ಕೂಡ ನಿಮ್ಮ ಮನೆಯಲ್ಲಿರುವುದಿಲ್ಲ. ಯಾವ ರೀತಿ ಮನೆಯೊಳಗೆ ಬಂತು ಅದೇ ರೀತಿ ಹೊರಗೆ ಹೊರಟು ಹೋಗುತ್ತದೆ. ಅದು ನಿಮಗೆ ಕಾಣಿಸಲ್ಲ. ಅಂದರೂ ಕೂಡ ನೀವು ಈ ಧೂಪ ಹಾಕಿದ ಮೇಲೆ ನಿಮ್ಮ ಮನೆಯಲ್ಲಿ ಹಾಗೂ ಮೈಯಲ್ಲಿ ನಡೆಯುವಂಥ ಬದಲಾವಣೆಗಳನ್ನು ನೀವೇ ಗಮನಿಸುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ಮನೆಯಲ್ಲಿರುವ ಮಹಿಳೆಯರು ಒಂದು ವಿಶೇಷವಾದ ತರಕಾರಿಗಳನ್ನು ಬೇಯಿಸಿ ತಿಂದರೆ ಈ ಕುಟುಂಬಕ್ಕೆ ಅಪಮೃತ್ಯು ದೋಷಗಳು ನಿವಾರಣೆಯಾಗುವುದಲ್ಲದೆ ಬೇಡವೆಂದರೂ ಹಣ ಬಂದು ಸೇರುತ್ತದೆ ಮತ್ತು ಆಯುಷ್ಯ ಹೆಚ್ಚುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಷ್ಟೇ ಅಲ್ಲದೆ ಈ ದಿನ ಈ ತರಕಾರಿಯನ್ನು ತಿಂದರೆ ಸಕಲ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ, ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ, ಉತ್ತಮ ಆರೋಗ್ಯ ಲಭಿಸುತ್ತದೆ. ರೋಗಗಳು ಏನಾದರೂ ಇದ್ದರೆ ಅವು ಕೂಡ ನಿವಾರಣೆಯಾಗುತ್ತವೆ. ನಿಮ್ಮ ಕುಟುಂಬವು ಅಭಿವೃದ್ಧಿ ಹೊಂದಬೇಕೆಂದರೆ ಯಾವ ತರಕಾರಿಗಳನ್ನು ಕಡ್ಡಾಯವಾಗಿ ತಿನ್ನಬೇಕು ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ಪವಿತ್ರ ದಿನದಂದು ಮನೆಯ ಮಹಿಳೆಯರು ನೆನಪಿಟ್ಟುಕೊಂಡು ಒಂದು ಅದ್ಭುತವಾದ ಪಲ್ಯವನ್ನು ಮಾಡಿದರೆ ನಿಮ್ಮ ದಾರಿದ್ರ್ಯವು ನಾಶವಾಗುತ್ತದೆ, ಅಷ್ಟೈಶ್ವರ್ಯಗಳು ಒಟ್ಟಾಗಿ ಬರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಪಲ್ಯ ಯಾವುದೆಂದರೆ ಚಿಕ್ಕುಡಿಕಾಯಿ. ಚಿಕ್ಕುಡಿಕಾಯಿಗೆ ಒಂದು ವಿಶೇಷ ಪ್ರಾಮುಖ್ಯತೆ ಇದೆ. ಮುಖ್ಯವಾಗಿ ಈ ದಿನದಂದು ಚಿಕ್ಕುಡಿಕಾಯಿಯನ್ನು ಬೇಯಿಸಿ ಮನೆಯಲ್ಲಿ ಎಲ್ಲರೂ ತಿಂದರೆ ಆಯುಷ್ಯ ಅದು ವೃದ್ಧಿಸುತ್ತದೆ. ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಧಾನ್ಯಗಳೊಂದಿಗೆ ಕೊರತೆಯಾಗಿರುವುದಿಲ್ಲ. ಆದ್ದರಿಂದ ಇಂದು ಎಲ್ಲರೂ ತಪ್ಪದೆ ಅವರೆಕಾಯಿ ಪಲ್ಯವನ್ನು ಸೇವಿಸಿ. ಯಾವುದಾದರೂ ಒಂದು ರೂಪದಲ್ಲಿ ಅವರೆಕಾಯಿಯನ್ನು ತಿನ್ನಲು ಪ್ರಯತ್ನಿಸಿ. ಪಲ್ಯ, ಹುಳಿ ಅಥವಾ ಅವರೆಕಾಯಿ ಚಟ್ನಿ ಹೀಗೆ ಯಾವುದಾದರೂ ಒಂದು ರೂಪದಲ್ಲಿ ಅವರೆಕಾಯಿಯನ್ನು ತಿನ್ನಿ. ಗಂಡ ಮತ್ತು ಮಕ್ಕಳಿಗೆ ಹೆಚ್ಚು ಬಡಿಸಿದರೆ ತುಂಬ ಒಳ್ಳೆಯದು, ಆಯುಷ್ಯ ಹೆಚ್ಚುತ್ತದೆ. ಇದರ ಜೊತೆಗೆ ಈ ದಿನದಂದು ಪಪ್ಪಾಯಿ ಕಾಯಿ ಅಥವಾ ಹಣ್ಣನ್ನು ಸೇವಿಸುವುದು ಸಹ ತುಂಬ ಒಳ್ಳೆಯದು.
ಇದು ದೇಹಕ್ಕೆ ಶಕ್ತಿಯನ್ನ ನೀಡುವುದಲ್ಲದೆ ಅಕಾಲ ಮರಣದ ದೋಷಗಳನ್ನು ನಿವಾರಿಸುತ್ತದೆ. ಆದ್ದರಿಂದ ಪಪ್ಪಾಯಿಯನ್ನ ಪಲ್ಯದ ರೂಪದಲ್ಲಿ ಅಥವಾ ಪಪ್ಪಾಯಿ ಹಲ್ವ ರೂಪದಲ್ಲಿ ಅಥವಾ ಹಣ್ಣಿನ ಪಪ್ಪಾಯಿ ತುಂಡುಗಳ ರೂಪದಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಇಂದು ಪಪ್ಪಾಯಿಯನ್ನ ತೆಗೆದುಕೊಳ್ಳಿ. ಹೀಗೆ ತಿಂದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ತುಂಬ ಆರೋಗ್ಯಕರ. ವಿಶೇಷವಾಗಿ ಇಂದು ಮಕ್ಕಳಿಗೆ ಪಪ್ಪಾಯಿ ತಿನ್ನಿಸಿದರೆ ಅವರ ಬುದ್ಧಿಶಕ್ತಿ ವಿಕಸನಗೊಂಡು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ವಿಶೇಷವಾಗಿ ಗಂಡು ಮಕ್ಕಳನ್ನ ಹೊಂದಿರುವವರು ಇಂದು ಇದನ್ನ ಖಂಡಿತವಾಗಿಯೂ ಬಿಡಬಾರದು. ನೀವು ನಿಮ್ಮ ಮಕ್ಕಳಿಂದ ಪಪ್ಪಾಯಿ ತಿನ್ನಿಸಿ. ಇನ್ನು ಇಂದು ಮಹಿಳೆಯರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ತರಕಾರಿ ಬೆಂಡೆಕಾಯಿ. ಇಂದು ಬೆಂಡೆಕಾಯಿ ಪಲ್ಯಗಳನ್ನು ಬೇಯಿಸಿ ತಿನ್ನುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ. ಮನೆಯಲ್ಲಿ ಜಗಳಗಳು ಕಡಿಮೆಯಾಗುತ್ತವೆ. ಶಾಂತಿ ಇರುವಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಆದ್ದರಿಂದ ಇಂದು ಬೆಂಡೆಕಾಯಿಯಿಂದ ಮಾಡಿದ ಅಡುಗೆಗಳನ್ನು ಸೇವಿಸುವುದು ಶುಭಕರ. ಅಂದರೆ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ 65 ಅಥವಾ ಬೆಂಡೆಕಾಯಿಯನ್ನು ಸಾಂಬಾರಿನಲ್ಲಿ ಹಾಕಿ ತಿನ್ನುವುದರಿಂದ ಯಾವುದೇ ಕಷ್ಟಗಳು ಬರುವುದಿಲ್ಲ. ಆದ್ದರಿಂದ ಬೆಂಡೆಕಾಯಿಯನ್ನು ನೆನಪಿಟ್ಟುಕೊಳ್ಳಿ. ಈ ಪವಿತ್ರ ದಿನದಂದು ಇರಬೇಕಾದ ಮತ್ತೊಂದು ಮುಖ್ಯವಾದ ಆಹಾರ ಹುರುಳಿ. ಶಾಸ್ತ್ರೋಕ್ತವಾಗಿ ಈ ಮಾಸದಲ್ಲಿ ಹುರುಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಈ ದಿನ ಹುರುಳಿಯನ್ನ ಬೇಯಿಸಿ ಒಗ್ಗರಣೆ ಹಾಕಿ ತಿಂದರೆ ಅಥವಾ ಬಿಸಿ ಬಿಸಿ ಹುರುಳಿ ಸಾರು ರೂಪದಲ್ಲಿ ಸೇವಿಸಿದರೆ ಅಥವಾ ಹುರುಳಿ ಬೇಳೆ ರೂಪದಲ್ಲಿ ತಿಂದರೆ ಸಾಕ್ಷಾತ್ ಸಕಲ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸಾಕ್ಷಾತ್ ಸೂರ್ಯ ಭಗವಾನನ ಶಕ್ತಿ ಮತ್ತು ಇಂದ್ರನ ಅಂಶಕ್ಕೆ ಪ್ರತೀಕವೆಂದು ಭಾವಿಸಲಾಗುತ್ತದೆ. ಈ ದಿನ ಹುರುಳಿಯಿಂದ ಮಾಡಿದ ಅಡುಗೆಗಳನ್ನು ಸೇವಿಸುವುದರಿಂದ ದೇಹದಲ್ಲಿನ ಕಲ್ಮಶಗಳು ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತವಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜಾತಕದಲ್ಲಿರುವ ಗ್ರಹದೋಷಗಳು ನಾಶವಾಗುತ್ತವೆ. ಏಕೆಂದರೆ ಹುರುಳಿ ಕಾಳುಗಳು ಗ್ರಹದೋಷಗಳನ್ನು ನಿವಾರಿಸುತ್ತವೆ. ಮುಖ್ಯವಾಗಿ ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿರುವವರು ಇಂದು ಹುರುಳಿ ಸಾರು ಮಾಡಿ ತಿನ್ನುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಲಕ್ಷ್ಮೀದೇವಿಯ ಕೃಪೆ, ಧನ ವೃದ್ಧಿಯಾಗುತ್ತದೆ. ಮಕ್ಕಳಿಗೆ ಇದನ್ನು ತಿನ್ನಿಸಿದರೆ ಅವರಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಆದ್ದರಿಂದ ಹುರುಳಿ ಕಾಳುಗಳನ್ನು ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಆರೋಗ್ಯದ ಜೊತೆಗೆ ಅಪಾರ ಸಂಪತ್ತನ್ನು ನಿಮ್ಮದಾಗಿಸಿಕೊಳ್ಳಿ. ಅಲ್ಲದೆ ಈ ದಿನ ಇರಬೇಕಾದ ಮತ್ತೊಂದು ಅದ್ಭುತವಾದ ಪಲ್ಯ ತೋಟದ ಸೊಪ್ಪು. ತೋಟದ ಸೊಪ್ಪುಗಳನ್ನು ಬೇಯಿಸಿದರೆ ವಂಶಾಭಿವೃದ್ಧಿಯಾಗುತ್ತದೆ, ಮಕ್ಕಳು ಆರೋಗ್ಯವಾಗಿರುತ್ತಾರೆ ಎಂಬ ನಂಬಿಕೆ. ತೋಟದ ಸೊಪ್ಪು ಪಲ್ಯ, ಸಾರು ಹೀಗೆ ಬೇಯಿಸಿ ಇಡಿ. ಇವೆಲ್ಲ ಕೇಳಲು ಸರಳವಾಗಿ ಕಾಣಿಸಿದರೂ ಈ ಪವಿತ್ರವಾದ ದಿನ ಇವುಗಳನ್ನು ಸೇವಿಸುವುದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಮತ್ತು ಆರೋಗ್ಯಕರ ರಹಸ್ಯಗಳು ಅಡಗಿವೆ. ಆದ್ದರಿಂದ ಮಹಿಳೆಯರು ಈ ದಿನ ನೆನಪಿಟ್ಟುಕೊಂಡು ಯಾವುದಾದರೂ ಒಂದು ತರಕಾರಿಯನ್ನು ಬೇಯಿಸಿ ತಿನ್ನಿ. ಈ ದಿನದಂದು ನೀವು ಯಾವುದೇ ತರಕಾರಿ ತಿಂದರೂ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ತಿಂದರೆ ಇನ್ನೂ ಒಳ್ಳೆಯದು. ಇವೇ ಈ ದಿನ ಕಡ್ಡಾಯವಾಗಿ ತಿನ್ನಬೇಕಾದ ತರಕಾರಿಗಳು. ಈ ಪವಿತ್ರ ದಿನದಂದು ಮನೆಯ ಮಹಿಳೆಯರು ತಪ್ಪಿಯೂ ಸಹ ಕುಂಬಳಕಾಯಿ ತರಕಾರಿ ಅಥವಾ ಹೀರೆಕಾಯಿ ತರಕಾರಿಯನ್ನು ಬೇಯಿಸಬಾರದು. ಯಾರು ಈ ದಿನ ಈ ತರಕಾರಿಯನ್ನು ತಿನ್ನಬಾರದು. ಒಂದೇ ಅಲ್ಲ, ಯಾವುದೇ ರೂಪದಲ್ಲಿಯೂ ಕುಂಬಳಕಾಯಿ ಮತ್ತು ಹೀರೆಕಾಯಿಯನ್ನು ತಿನ್ನಬಾರದು. ಎಂದು ತಿನ್ನುವುದರಿಂದ ಮನೆಗೆ ಪರಮ ದಾರಿದ್ರ್ಯ ಬರುತ್ತದೆ, ಕಷ್ಟಗಳು ದೂರವಾಗುತ್ತವೆ, ಎದುರಾಗುತ್ತವೆ, ಗಂಡಾಂತರಗಳು ಬರುತ್ತವೆ, ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ, ಕೈಯಲ್ಲಿರುವ ಹಣವೆಲ್ಲ ಖರ್ಚಾಗಿ ಹೋಗುತ್ತದೆ, ಭಿಕ್ಷೆ ಬೇಡಿಕೊಂಡು ಸ್ಟೇಷನ್ಗೆ ಹೋಗುತ್ತಾರೆ, ಜೀವನದಲ್ಲಿ ಸುಖ ಎನ್ನುವುದು ಇರುವುದಿಲ್ಲ. ಆದ್ದರಿಂದ ಯಾರು ಕೂಡ ಇಂದು ಕುಂಬಳಕಾಯಿ, ಹೀರೆಕಾಯಿ ಪಲ್ಯವನ್ನು ಬೇಯಿಸಬೇಡಿ, ತಿನ್ನಬೇಡಿ. ಇವುಗಳ ಜೊತೆಗೆ ಇಂದು ನಾನ್ವೆಜ್ ಕೂಡ ತಿನ್ನಬಾರದು. ಈ ಪವಿತ್ರವಾದ ದಿನದಂದು ಮೊಟ್ಟೆ, ಚಿಕನ್, ಮಟನ್, ಸೀಗಡಿ, ಏಡಿಗಳನ್ನು ಅಪ್ಪಿತಪ್ಪಿಯೂ ತಿನ್ನಬಾರದು. ಪವಿತ್ರವಾದ ದಿನ ಜೀವ ಹಿಂಸೆ ಮಾಡುವ ದಿನವಲ್ಲ. ಈ ದಿನ ನಾನ್ವೆಜ್ ತಿಂದರೆ ಮಹಾಪಾಪ. ಮನೆಯಲ್ಲಿ ಇರುವುದಷ್ಟೇ ಅಲ್ಲದೆ ಹೊರಗೆ ತಿನ್ನುವುದನ್ನು ಕೂಡ ನಿಲ್ಲಿಸಿ. ಮಸಾಲೆಯುಕ್ತ ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಕಡಿಮೆ ಮಾಡುವುದು ಉತ್ತಮ. ಸಾತ್ವಿಕ ಆಹಾರ ಸೇವಿಸಿದರೆ ಮನಸ್ಸು ನಿರ್ಮಲವಾಗಿ ಯಶಸ್ಸು ಸಿಗುತ್ತದೆ. ಆದ್ದರಿಂದ ಎಲ್ಲರೂ ಈ ದಿನ ಈ ಆಹಾರ ನಿಯಮಗಳನ್ನು ಪಾಲಿಸಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ಉತ್ತಮ ಬಟ್ಟೆಗಳನ್ನು ಧರಿಸಿ ಹತ್ತಿರದಲ್ಲಿರುವ ಬೇವಿನ ಮರ ಅಥವಾ ನೆಲ್ಲಿಕಾಯಿ ಮರದ ಬಳಿ ಹೋಗುವ ಮೊದಲು ಆ ಮರಕ್ಕೆ ಒಂದು ಚೊಂಬು ನೀರು ಅರ್ಪಿಸಿ. ನಂತರ ಸಾಧ್ಯವಾದರೆ ಮರದ ಸುತ್ತ 11 ಪ್ರದಕ್ಷಿಣೆಗಳನ್ನು ಮಾಡಿ. ಹಾಗೆ ಪ್ರದಕ್ಷಿಣೆಗಳನ್ನು ಮಾಡಿದ ನಂತರ ಮರವನ್ನು 11 ಬಾರಿ ಸ್ಪರ್ಶಿಸಿ. ಹಾಗೆ ಸ್ಪರ್ಶಿಸುವಾಗ ನಿಮಗಿರುವ ಎಲ್ಲ ಕಷ್ಟಗಳು ದೂರವಾಗಬೇಕು. ನಮ್ಮ ಮನೆಗೆ ಲಕ್ಷ್ಮೀದೇವಿ ನಾರಾಯಣನೊಂದಿಗೆ ಬಂದು ನೆಲೆಸಬೇಕು, ನಮಗೆ ಧನಲಾಭವಾಗಬೇಕೆಂದು ಹೇಳಿ ನಂತರ ಸ್ವಲ್ಪ ಸಮಯ ಆ ಮರದ ಕೆಳಗೆ ಕುಳಿತುಕೊಳ್ಳಿ. 2 ನಿಮಿಷ ಕುಳಿತು ಮರದಿಂದ ಬರುವ ಗಾಳಿಯನ್ನು ಸೇವಿಸಿ, ಪ್ರಕೃತಿಯನ್ನು ಆನಂದಿಸಿ.
ಹೀಗೆ ಯಾವಾಗಲಾದರೂ ಒಮ್ಮೆ ಪ್ರಕೃತಿಯೊಂದಿಗೆ ಸಮಯ ಕಳೆದರೆ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ. ಆದ್ದರಿಂದ ಅನೇಕ ರೋಗಗಳು ಕೂಡ ಗುಣವಾಗುತ್ತವೆ. ಮುಖ್ಯವಾಗಿ ಈ ದಿನದಂದು ಬೇವಿನ ಮರವನ್ನು ಸ್ಪರ್ಶಿಸಿದರೆ ಲಕ್ಷ್ಮೀದೇವಿಯ ಅನುಗ್ರಹ, ವಿಷ್ಣುಮೂರ್ತಿಯ ಅನುಗ್ರಹ ಸಿಗುತ್ತದೆ. ತುಂಬ ಒಳ್ಳೆಯದಾಗುತ್ತದೆ. ಶ್ರೀ ಮಹಾವಿಷ್ಣುವಿನ ಸ್ವರೂಪವೆಂದು ಭಾವಿಸುತ್ತಾರೆ. ನೆಲ್ಲಿಕಾಯಿ ಲಕ್ಷ್ಮೀದೇವಿಗೆ ತುಂಬ ಪ್ರಿಯವಾದದ್ದು. ಈ ಮರವನ್ನು ಶ್ರೀ ಮಹಾವಿಷ್ಣುವಿನ ರೂಪದಲ್ಲಿ ಹೆಚ್ಚಾಗಿ ಪೂಜಿಸುತ್ತಾರೆ. ನೆಲ್ಲಿಕಾಯಿ ಮೇಲೆ ದೀಪ ಹಚ್ಚುವ ಸಂಪ್ರದಾಯವೂ ಇದೆ. ನೆಲ್ಲಿಕಾಯಿ ಮರದಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಆಯುರ್ವೇದದಲ್ಲಿ ಬಳಸುವ ಪ್ರಸಿದ್ಧ ಔಷಧವಾದ ತ್ರಿಚಲ ಚೂರ್ಣದಲ್ಲಿ ನೆಲ್ಲಿಕಾಯಿ ಪುಡಿಯು ಒಂದು ಭಾಗವಾಗಿದೆ. ನೆಲ್ಲಿಕಾಯಿ ಮರವನ್ನು ಪೂಜಿಸಿದರೆ ಸಮಸ್ತ ವಿಷ್ಣು ಕ್ಷೇತ್ರಗಳಲ್ಲಿ ವಿಷ್ಣು ಪೂಜೆ ಮಾಡಿದ ಫಲ ಸಿಗುತ್ತದೆ. ನೆಲ್ಲಿಕಾಯಿ ಮರವೆಂದರೆ ವಿಷ್ಣುವಿಗೆ ಮಾತ್ರವಲ್ಲ, ಶಿವನಿಗೂ ಬಹಳ ಇಷ್ಟ. ಲಕ್ಷ್ಮೀದೇವಿ ಭೂಮಿಗೆ ಬಂದಳು. ಆ ಸಮಯದಲ್ಲಿ ಶಿವಕೇಶವರನ್ನ ಪೂಜಿಸಬೇಕೆಂದುಕೊಂಡಳು. ಇಬ್ಬರನ್ನು ಒಂದೇ ಸಮಯದಲ್ಲಿ ಪೂಜಿಸಬೇಕೆಂದುಕೊಂಡಳು ಅವಳು. ನೆಲ್ಲಿಕಾಯಿ ಮರವನ್ನ ಆರಿಸಿಕೊಂಡು ನೆಲ್ಲಿಕಾಯಿ ಮರವನ್ನ ಪೂಜಿಸಿ ಶಿವಕೇಶವರ ಅನುಗ್ರಹವನ್ನ ಪಡೆದಳು ಎಂದು ಪುರಾಣಗಳು ಹೇಳುತ್ತವೆ. ಈ ಕಥೆಯ ಮೂಲಕ ಶಿವಕೇಶವರು ನೆಲ್ಲಿಕಾಯಿಯ ಮರದಲ್ಲಿ ವಾಸಿಸುತ್ತಾರೆಂದು ತಿಳಿದು ಬರುತ್ತದೆ. ಅಷ್ಟೇ ಅಲ್ಲ, ನೆಲ್ಲಿಕಾಯಿ ಮರದ ಕೆಳಭಾಗದಲ್ಲಿ ಬ್ರಹ್ಮ ಕೂಡ ಇರುತ್ತಾನೆ ಎಂಬ ನಂಬಿಕೆ ಇದೆ. ಇದೇ ಮರದ ಕೆಳಗೆ ಪುರಾಣ ಕಾಲಕ್ಷೇಪ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ. ಅಷ್ಟೇ ಅಲ್ಲ, ಬೇವಿನ ಮರ ಕೂಡ ಬಹಳ ವಿಶೇಷವಾದದ್ದು. ಹಿಂದೂ ಧರ್ಮದಲ್ಲಿ ಕೆಲವು ಮರಗಳನ್ನು ಪೂಜನೀಯ ಮರಗಳೆಂದು ಮತ್ತು ಪವಿತ್ರ ಮರಗಳೆಂದು ಗುರುತಿಸಲಾಗಿದೆ. ಅವುಗಳಲ್ಲಿ ಬೇವಿನ ಮರವು ಆರೋಗ್ಯಕ್ಕೆ ಒಳ್ಳೆಯದಾಗಿರುವುದರ ಜೊತೆಗೆ ವಾಸ್ತು ಪ್ರಕಾರವು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಶುಭ ಕಾರ್ಯವಾಗಲಿ ಹಬ್ಬವಾಗಲಿ ಮಾವಿನ ಎಲೆಗಳನ್ನು ಎಷ್ಟು ಮುಖ್ಯವಾಗಿ ಅಲಂಕರಿಸುತ್ತೇವೆಯೋ ಅವುಗಳಿಗೆ ನಮ್ಮ ಸಂಪ್ರದಾಯದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಬೇವಿನ ಎಲೆಗೂ ಇದೆ. ಬೇವಿನ ಮರ ಬಹಳ ಪವಿತ್ರವಾದದ್ದು. ವೈದ್ಯಕೀಯದಲ್ಲಿ ಇದರ ಪಾತ್ರದ ಬಗ್ಗೆ ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ವಿವರಿಸಿದ್ದಾನೆ. ನಮ್ಮ ಪ್ರಾಚೀನ ಆಯುರ್ವೇದದಲ್ಲಿಯೂ ಬೇವಿನ ಬಗ್ಗೆ ಅನೇಕ ಪುರಾವೆಗಳಿವೆ. ಭೂಮಿಯ ಮೇಲೆ ಅಮೃತದ ಹನಿಗಳು ಬಿದ್ದರೆ ಅದು ಬೇವಿನ ಮರವಾಗಿ ಮಾರ್ಪಟ್ಟಿದೆ ಎಂದು ಪುರಾಣಗಳಲ್ಲಿ ಕಥೆಗಳಾಗಿ ಬರೆದಿದ್ದಾರೆ. ಯಾರಾದರೂ ತಮ್ಮ ಜೀವನದಲ್ಲಿ ಒಂದು ಬೇವಿನ ಮರವನ್ನು ನೆಟ್ಟರೆ ಅವರು ನೇರವಾಗಿ ಸ್ವರ್ಗವನ್ನು ಸೇರುತ್ತಾರೆಂದು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ನೀವು ಕೂಡ ನಾಳೆ ಬೇವಿನ ಮರವನ್ನು ಅಥವಾ ತಾಮ್ರದ ನೆಲ್ಲಿಕಾಯಿ ಮರವನ್ನು ಯಾವುದೇ ಈ ದಿನ ಸ್ಪರ್ಶಿಸಿ ಫಲಿತಾಂಶಗಳನ್ನು ಪಡೆಯಿರಿ. ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ, ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.